ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ರಾಜಸಾಬ್ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ರಾಜಸಾಬ್ ತೆರೆ ಕಂಡು 10 ದಿನಗಳು ಕಳೆದಿವೆ. ಹೀಗಿರಬೇಕಾದ್ರೆ ಈ 10 ದಿನಗಳಲ್ಲಿ ಈ ಸಿನಿಮಾ ಗಳಿಸಿದ್ದೆಷ್ಟು, ಈ ಸಿನಿಮಾಗೆ ಯಾವ ಮಟ್ಟದ ಕ್ರೇಜ್ ಇತ್ತು, ಈ ಸಿನಿಮಾ ಯಾವ ಮಟ್ಟಕ್ಕೆ ಪ್ರಸ್ತುತ ಅಬ್ಬರಿಸ್ತಾ ಇದೆ, ಹೀಗೆ ಒಂದಿಷ್ಟು ವಿಚಾರಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಈ ಸಿನಿಮಾ ಜನವರಿ 9, 2026ರಂದು ಪ್ರಪಂಚದಾದ್ಯಂತ ಏಕಕಾಲಕ್ಕೆ ತೆರೆಗಪ್ಪಳಿಸಿತ್ತು. ಆಂಧ್ರ ಪ್ರದೇಶದಲ್ಲಿ ಸಿಕ್ಕಾಪಟ್ಟೆ ಕ್ರೇಜ್ ಇತ್ತು. ಮೊದಲ ದಿನ ಎಲ್ಲಾ ಪ್ರದರ್ಶನಗಳು ಕೂಡ ಸೋಲ್ಡ್ ಔಟ್ ಆಗಿತ್ತು. ಒಂದು ಚಿತ್ರಮಂದಿರದಲ್ಲಿ 2 ಚಿತ್ರಮಂದಿರಕ್ಕಾಗುವಂತ ಪ್ರೇಕ್ಷಕರು ಕುಣಿದು ಕುಪ್ಪಳಿಸಿದ್ರು. ಸಿಕ್ಕಾಪಟ್ಟೆ ಕ್ರೇಜ್ ಇತ್ತು. ಆದ್ರೆ ನಮ್ಮ ಕರ್ನಾಟಕದಲ್ಲಿ ಆ ಮಟ್ಟದ ಕ್ರೇಜ್ ಇರಲಿಲ್ಲ. ನಮ್ಮ ಕರ್ನಾಟಕದ ಬೆರಳೆಣಿಕೆಯ ಚಿತ್ರಮಂದಿರಗಳನ್ನ ಹೊರತುಪಡಿಸಿ ಮಿಕ್ಕೆಲ್ಲ ಚಿತ್ರಮಂದಿರ ಖಾಲಿ. ಕೋನನಕುಂಟೆಯ ಮಾನಸ ಸೇರಿದಂತೆ ಬೆರಳೆಣಿಕೆಯ ಚಿತ್ರಮಂದಿರಗಳಷ್ಟೇ ಫುಲ್ ಆಗಿರೋದು. ಅದು 5-6 ಚಿತ್ರಮಂದಿರಗಳು ಅಲ್ಲ, 1-2 ಚಿತ್ರಮಂದಿರಗಳು ಅಷ್ಟೇ. ಮತ್ತವೆಲ್ಲ ಖಾಲಿ. ಮೊದಲ ದಿನ ಮೊದಲ ಪ್ರದರ್ಶನವೇ ಇರಲಿ. ನಮ್ಮ ರಾಜ್ಯದ ವಿಚಾರವನ್ನ ಪಕ್ಕಕ್ಕಿಡೋಣ. ಆಂಧ್ರ ಪ್ರದೇಶವನ್ನ ಗಮನಿಸಬೇಕಾದ್ರೆ ಈ ಸಿನಿಮಾಗೆ ಭರ್ಜರಿಯಾದಂಥ ಪ್ರತಿಕ್ರಿಯೆ ಯಾವ ರೀತಿ ಇತ್ತು ಈಗಾಗಲೇ ನೋಡ್ತಾ ಇದ್ದೀರಾ. ಇದು ಆಂಧ್ರ ಪ್ರದೇಶದಲ್ಲಿ ಈ ಸಿನಿಮಾಗೆ ಸಿಕ್ಕಿರುವಂತಹ ಪ್ರತಿಕ್ರಿಯೆ. ಆಂಧ್ರ ಪ್ರದೇಶದ ಎಲ್ಲ ಚಿತ್ರಮಂದಿರಗಳು ಅಷ್ಟೇ, ಎಲ್ಲ ನಗರಗಳಲ್ಲೂ ಅಷ್ಟೇ ಹೌಸ್ಫುಲ್ ಪ್ರದರ್ಶನ. ಹೀಗಿರ್ಬೇಕಾದ್ರೆ ಹೈದರಾಬಾದಿನಲ್ಲಿ ಕಹಿ ಘಟನೆಯೊಂದು ನಡೆದಿತ್ತು. ಏನದು ಅಂತ ಕೇಳಿದ್ರೆ ಈಗಾಗಲೇ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ. ಇದು ಹೈದರಾಬಾದಿನ ಲಕ್ಷ್ಮೀಕಲಾ ಚಿತ್ರಮಂದಿರದಲ್ಲಿ ಆಗಿರುವಂತ ಘಟನೆ. ಈ ಲಕ್ಷ್ಮೀಕಲಾ ಚಿತ್ರಮಂದಿರ ಎಲ್ಲಿದೆ ಅಂತ ಕೇಳಿದ್ರೆ ಹೈದರಾಬಾದಿನ ಮೂಸಪೇಟೆಯಲ್ಲಿರುವಂತದ್ದೇ ಲಕ್ಷ್ಮೀಕಲಾ ಚಿತ್ರಮಂದಿರ. ಒಂದು ಕಾಲದ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳ ಸಮುಚ್ಚಯ. ಒಟ್ಟಿಲ್ಲಿ 4 ಚಿತ್ರಮಂದಿರಗಳಿವೆ: ಲಕ್ಷ್ಮೀಕಲಾ, ಶಶಿಕಲಾ, ಚಂದ್ರಕಲಾ ಹಾಗೆ ಲಲಿತಾ. ಈ ಪೈಕಿ ಲಲಿತಾ ಸ್ವಲ್ಪ ಚಿಕ್ಕ ಆಡಿಟೋರಿಯಂ. ಪ್ರಸ್ತುತ ಈ ಚಿತ್ರಮಂದಿರವನ್ನ ಏಷ್ಯನ್ ಸಂಸ್ಥೆಯವರು ವಹಿಸಿಕೊಂಡು ಏಷಿಯನ್ ಸಿನಿಮಾಸ್ ಲಕ್ಷ್ಮೀಕಲಾ ಸಿನಿ ಪ್ರೈಡ್ ಅನ್ನುವ ಹೆಸರಿನಲ್ಲಿ ನಿರ್ವಹಣೆ ಮಾಡಲಾಗ್ತಾ ಇದೆ. ಈ ಚಿತ್ರಮಂದಿರದಲ್ಲಿ ರಾಜಸಾಬ್ ಸಿನಿಮಾ ಪ್ರದರ್ಶನ ಕಾಣ್ತಾ ಇತ್ತು. ಸಡನ್ಲಿ ಚಿತ್ರಮಂದಿರದಲ್ಲಿ ತಾಂತ್ರಿಕ ಸಮಸ್ಯೆ ಎದುರಾಯಿತು. ಮೊದಲ ದಿನ ಮೊದಲ ಪ್ರದರ್ಶನ, ಪ್ರೇಕ್ಷಕರೆಲ್ಲ ರೊಚ್ಚಿಗೆದ್ರು. ಚಿತ್ರಮಂದಿರದ ಈ ಪ್ರಾಜೆಕ್ಟರ್ ರೂಮ್ ಏನಿದೆ ಅದರ ಮುಂಭಾಗದಲ್ಲಿ ಒಂದು ಗ್ಲಾಸ್ ಬರುತ್ತೆ, ಈಗಾಗಲೇ ನೋಡ್ತಾ ಇದ್ದೀರಾ. ಅದಕ್ಕೆ ಕೈಗೆ ಏನು ಸಿಗುತ್ತೋ ಎಲ್ಲವನ್ನ ಬಿಸಾಕಿದ್ರು, ಗ್ಲಾಸ್ ಡ್ಯಾಮೇಜ್ ಮಾಡಿದ್ರು. ಒಳಗಡೆ ಪ್ರಾಜೆಕ್ಟರ್ಗೆ ಏನಾಗಿಲ್ಲ, ಬದಲಾಗಿ ಅದರ ಮುಂಭಾಗದಲ್ಲಿರುವಂಥ ಗ್ಲಾಸ್ಗೆ ಹಾನಿ ಆಯಿತು. ಪ್ರೇಕ್ಷಕರು ರೊಚ್ಚಿಗೆದ್ದು ಏನೇನೋ ಮಾಡಿದ್ರು ಸರಿ, ಈಗ ಇಲ್ಲಿ ಹಾನಿ ಆಯ್ತಲ್ಲ, ಅದನ್ನು ಭರಿಸುವವರು ಯಾರು ಗೊತ್ತಿಲ್ಲ, ಪ್ರಶ್ನಾರ್ಥಕ. 10 ದಿನ ಆಯಿತು ಈ ಸಿನಿಮಾ ರಿಲೀಸ್ ಆಗಿ. ಈ ಘಟನೆಯಾಗಿ ಕೂಡ 10 ದಿನ ಆಯಿತು. ಘಟನೆಯಾದ ಬಳಿಕ ಏನಾಯಿತು, ಅಪ್ಡೇಟ್ಸ್ ಇಲ್ಲ. ಒಟ್ಟಾರೆಯಾಗಿ ಈ ರೀತಿಯಾದಂದೊಂದು ಕೈ ಘಟನೆ ಮೊದಲ ದಿನವೇ ಹೈದರಾಬಾದಿನ ಮೂಸಪೇಟೆಯಲ್ಲಿರುವಂತಹ ಲಕ್ಷ್ಮೀಕಲಾ ಚಿತ್ರಮಂದಿರದಲ್ಲಿ ನಡೆದಿದೆ. ಮೊದಲ ದಿನ ಅಂತೂ ಸಿಕ್ಕಾಪಟ್ಟೆ ಕ್ರೇಜ್ ಇತ್ತು. ಒಂದು ಮಾಹಿತಿ ಪ್ರಕಾರ ಇಲ್ಲಿರುವಂತಹ 4x4 ಪರದೆಯಲ್ಲಿ ಇದೇ ಸಿನಿಮಾವನ್ನು ಪ್ರದರ್ಶನ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ. ಅಂತಿಮವಾಗಿ ಈ ಚಿತ್ರಮಂದಿರದಲ್ಲಿ ಮೊದಲ ಪ್ರದರ್ಶನದಲ್ಲಿ ಸಮಸ್ಯೆ ಆಗಿದೆ. ಪ್ರೇಕ್ಷಕರು ರೊಚ್ಚಿಗೆದ್ರು, ಗ್ಲಾಸ್ ಅನ್ನ ಬ್ರೇಕ್ ಮಾಡಿದ್ರು. ಈ ಸಿನಿಮಾ ಕರ್ನಾಟಕದಲ್ಲಂತೂ ನಿರೀಕ್ಷಿತ ಮಟ್ಟದ ಗೆಲುವನ್ನು ಸಾಧಿಸಿಲ್ಲ. ಅದೆಷ್ಟೋ ಮಂದಿಗೆ ರಾಜಸಾಬ್ ಅನ್ನುವ ಸಿನಿಮಾ ರಿಲೀಸ್ ಆಗಿದೆ ಅನ್ನೋ ಮಾಹಿತಿ ಕೂಡ ಇಲ್ಲ. ರಾಜಸಾಬ್ ಸಿನಿಮಾ ಅಂತ ಹೇಳಿದ ಕೂಡಲೇ ಅದು ಯಾರ ಸಿನಿಮಾ ಅಂತ ಬಹುತೇಕರು ಕೇಳ್ತಾ ಇದ್ದಾರೆ, ಸಿನಿಮಾ ಪ್ರೇಮಿಗಳು ಕೂಡ. ಇದಕ್ಕೆ ಕಾರಣವಾಗಿದ್ದೇನಪ್ಪ ಅಂತ ಹೇಳಿದ್ರೆ ಸಿನಿಮಾದ ಪ್ರಚಾರದ ಕೊರತೆ. ಹೈದರಾಬಾದಿನಲ್ಲಿ ಹಾಗೆ
ಒಂದಿಷ್ಟು ತೆಲುಗು ಸಿನಿಮಾಗಳನ್ನೇ ವೀಕ್ಷಣೆ ಮಾಡುವವರಿಗೆ ರಾಜಸಾಬ್ ಬಗ್ಗೆ ಗೊತ್ತಿದೆ. ಕನ್ನಡ ಸಿನಿ ಪ್ರೇಕ್ಷಕರಿಗೆ ಎಷ್ಟು ಮಂದಿಗೆ ಗೊತ್ತಿದೆ? ಆ ಮಟ್ಟದ ಪ್ರಚಾರ ಈ ಸಿನಿಮಾಗೆ ಆಗಿಲ್ಲ, ಬದಲಾಗಿ ಅಪಪ್ರಚಾರಗಳೇ ಜಾಸ್ತಿ ಆಗಿರೋದು. ಸಿನಿಮಾ ಚೆನ್ನಾಗಿಲ್ಲ, ಸಿನಿಮಾ 3 ಗಂಟೆ ಇದೆ, ಸಿನಿಮಾ ತುಂಬಾನೇ ಬೋರ್ ಇದೆ, ಹಾಗೆ ಹೀಗೆ ಅಂತ. ಆ ಥರ ಏನೂ ಇಲ್ಲ. ಮೊದಲ ಅರ್ಧ ಒಂದು 20 ನಿಮಿಷ ಸ್ವಲ್ಪ ಲ್ಯಾಗ್ ಅಂತ ಅನ್ಸುತ್ತೆ. ಆಮೇಲೆ ಸಿನಿಮಾ ಹೋಗುತ್ತೆ ನೋಡಿ, ಒಳ್ಳೆ ರಾಕೆಟ್ ಹೋದಂಗೆ ಹೋಗುತ್ತೆ. ಸಿನಿಮಾ ಚೆನ್ನಾಗಿದೆ, ಸುಳ್ಳು ಹೇಳ್ಬಾರ್ದು. ಸಿನಿಮಾ ತುಂಬಾನೇ ಚೆನ್ನಾಗಿದೆ. 3 ಗಂಟೆ ಸಿನಿಮಾ ಅಂತ ಅನ್ಸೋದಿಲ್ಲ. ದ್ವಿತೀಯಾರ್ಧದಲ್ಲಿ ಎಲ್ಲೂ ಕೂಡ ಬೋರ್ ಆಗೋದಿಲ್ಲ. ಒಂದು ಕಾಮಿಡಿ ಎಂಟರ್ಟೈನ್ಮೆಂಟ್ ಸಿನಿಮಾ. ಹಾರರ್ ಅಂತ ಹೇಳಕ್ಕಾಗಲ್ಲ, ಬದಲಾಗಿ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಅಂತ ಹೇಳ್ಬೋದು. ಬ್ಲ್ಯಾಕ್ ಮ್ಯಾಜಿಕ್ಕು ಆ ಥರದೆಲ್ಲ ಒಂದಿಷ್ಟು ಎಲಿಮೆಂಟ್ಸ್ಗಳಿರುತ್ತೆ. ಸಂಜಯ್ ದತ್ ಅವರು ಈ ಸಿನಿಮಾದಲ್ಲಿ ಪ್ರಭಾಸ್ ಅವರ ತಾತನ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಆ ಪಾತ್ರವಂತೂ ಅಲ್ಟಿಮೇಟ್ ಆಗಿದೆ. ಈ ಸಿನಿಮಾದಲ್ಲಿ ಓವರಾಲ್ ಆಗಿರೋದು ಪ್ರಭಾಸ್ ವರ್ಸಸ್ ಸಂಜಯ್ ದತ್ ಅಷ್ಟೇ. ತಾತ ವರ್ಸಸ್ ಮೊಮ್ಮಗ. ಕತೆ ಏನು? ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾವನ್ನು ವೀಕ್ಷಣೆ ಮಾಡಿ. ಇವೆಲ್ಲದರ ಮಧ್ಯೆ ಈ ಸಿನಿಮಾ ಗಳಿಸಿದ್ದು ಎಷ್ಟು ಅನ್ನುವ ಪ್ರಶ್ನಾರ್ಥಕ ಒಂದು ಪ್ರತಿಯೊಬ್ಬರಲ್ಲೂ ಕೂಡ ಇರುತ್ತೆ. ನಿರ್ಮಾಪಕರಿಗೆ ಇಷ್ಟೊಂದು ಕುತೂಹಲ ಇದೆಯಲ್ಲೋ ಗೊತ್ತಿಲ್ಲ, ಪ್ರೇಕ್ಷಕರಿಗಂತೂ ಇದ್ದೇ ಇದೆ. ಈ ಸಿನಿಮಾ ಗಳಿಸಿದ್ದು ಎಷ್ಟು ಅಂತ. ಈ ಸಿನಿಮಾ ಭಾರತದಲ್ಲಿ ಗಳಿಸಿದ್ದು 140.7 ಕೋಟಿ. ಅದು ಇಂಡಿಯಾ ನೆಟ್ ಕಲೆಕ್ಷನ್. ಇನ್ನು ಗ್ರಾಸ್ ಕಲೆಕ್ಷನ್ 168.05 ಕೋಟಿ. ಓವರ್ಸೀಸ್ 33.7 ಕೋಟಿ. ಒಟ್ಟು ಈ ಸಿನಿಮಾ ಗಳಿಸಿದ್ದು 201.75 ಕೋಟಿ. ಇದು ನಾವು ಬಾಯಿ ಒಂದಂತ ಹೇಳ್ತಾ ಇಲ್ಲ, ಬದಲಾಗಿ ಸಚ್ನಿಕ್ ಸಂಸ್ಥೆಯವರು ಕೊಟ್ಟಿರುವಂತಹ ವರದಿ. ಈ ಸಿನಿಮಾಗೆ ಆಗಿರುವಂತಹ ಕಲೆಕ್ಷನ್ ಮುಂದಿನ ದಿನಗಳಲ್ಲಿ ಇದು ಜಾಸ್ತಿ ಆಗ್ಬೋದು. ಯಾಕಂತ ಹೇಳಿದ್ರೆ ಈ ಸಿನಿಮಾ ಪ್ರಸ್ತುತ ಕೂಡ ಟಿಕೆಟ್ ಬುಕ್ಕಿಂಗ್ ನಲ್ಲಿ ತುಂಬಾನೇ ವೇಗದಲ್ಲಿ ಇದೆ. ಗಂಟೆಗೆ 5,500 ಟಿಕೆಟ್ ಬುಕ್ ಆಗ್ತಾ ಇದೆ ಪ್ರಸ್ತುತ ಕೂಡ, ಇವತ್ತಿಗೂ ಕೂಡ. ಇವತ್ತು ಮಂಗಳವಾರ. ಹೀಗಾಗಿ ಮುಂದಿನ ದಿನಗಳಲ್ಲಿ ಒಂದು ಬಹುಮೊತ್ತದ ಕಲೆಕ್ಷನ್ ಮಾಡೋದ್ರಲ್ಲಿ ಎಲ್ಲಷ್ಟು ಅನುಮಾನ ಇಲ್ಲ. ಮೊನ್ನೆ ಭಾನುವಾರ 2.6 ಕೋಟಿ ಕಲೆಕ್ಷನ್ ಅನ್ನ ಮಾಡಿತ್ತು. ಹೀಗಾಗಿ ಒಂದು 250 ಕೋಟಿ ಹತ್ರ 300 ಕೋಟಿ ಕಲೆಕ್ಷನ್ ಮಾಡುವಂತ ನಿರೀಕ್ಷೆ ಇದೆ. ಅದೇನೇ ಇರಲಿ, ಸಿನಿಮಾ ಅಂತೂ ಚೆನ್ನಾಗಿದೆ. ಒಂದು ಸಲ ನೋಡೋದ್ರಲ್ಲಿ ತಪ್ಪೇನಿಲ್ಲ. ಒಂದು ಉತ್ತಮವಾದಂಥ ಮನರಂಜನಾತ್ಮಕ ಸಿನಿಮಾ. ನಮಸ್ಕಾರ.